ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರತ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಗೆ ಸಖತ್ ಟೇಸ್ಟಿಯಾದಂತಹ ಒಂದು ಬರ್ಫಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಕಡಲೆ ಬೀಜದಿಂದ ಬಾಯಲ್ಲಿಟ್ಟರೆ ಸಾಕು ಕರಗೋ ಅಂಥ ಬೆಣ್ಣೆ ಥರ ಇರೋ ಒಂದು ಬರ್ಫಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಹೊರಗಡೆ ತರೋದ್ರ ಬದಲು ಈ ಥರ ಮನೆಯಲ್ಲಿ ಮಾಡಿಕೊಡ್ಬೋದು. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಕಪ್ನಷ್ಟು ಹಸಿ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಸಿಪ್ಪೆ ತೆಗಿಯೋ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಥರ ನೋಡಿ, ಇವಾಗ ಇದಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾನು. ಒಂದು 10 ನಿಮಿಷ 15 ನಿಮಿಷ ಬಿಟ್ಟರೆ ಈ ಥರ ಪ್ಲೇಟ್ನಲ್ಲಿ ಹಾಕಿ ತಣ್ಣಗಾಗುತ್ತೆ. ಆನಂತರ ಇದನ್ನು ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಬೇಕಾಗುತ್ತೆ. ಬಿಸಿದ್ರಲ್ಲಿ ತೆಗೆದ್ರೆ ಸಿಪ್ಪೆ ಬರೋದಿಲ್ಲ. ಹಾಗಾಗಿ ತಣ್ಣಗಾದ್ಮೇಲೆ ಈ ಥರ ಕೈನಲ್ಲಿ ರಬ್ ಮಾಡಿಕೊಂಡು ಈ ಥರ ಎಲ್ಲ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಈ ಥರ ಎಲ್ಲ ಫುಲ್ಲು ಒಂದು ಸಿಪ್ಪೆ ಇಲ್ದಲೇ ಇರೋ ಥರ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪೌಡ್ರು ಮಾಡ್ಕೊತಾ ಇದ್ದೀನಿ. ಫುಲ್ಲು ನೈಸ್ ಪೌಡ್ರು ಥರ ಮಾಡ್ಕೊಬೇಕು ಇದನ್ನು. ಆದರೆ ಅದು ಕಡಲೆ ಬೀಜ ಎಣ್ಣೆ ಆಗೋದ್ರಿಂದ ಜಾರ್ಗೆ ಅಂಟ್ಕೊಂಡು ಎಲ್ಲ ಮುದ್ದೆ ಥರ ಆಗ್ತಾ ಇರುತ್ತೆ. ಸ್ವಲ್ಪನೇ ಆನು ಆಫು ಮಾಡಿಕೊಂಡು ಪೌಡ್ರು ಮಾಡಿಕೊಂಡು ನಂತರ ಇದನ್ನು ಈ ಥರ ಸೀವ್ ಮಾಡ್ಕೊಬೇಕು. ಸ್ವಲ್ಪ ರಫ್ ಆಗಿರೋ ಅಂಥದ್ದನ್ನ ತೆಕ್ಕೊಳ್ಬೇಕು. ಹಾಗಾಗಿ ಈ ಥರ ಸೀವ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ರಫ್ ಆಗಿದೆ. ಇದನ್ನು ತೆಗೆದುಬಿಡ್ತೀನಿ ನಾನು. ಇದಿಷ್ಟು ಪೌಡರ್ ಇದೆ. ಇದನ್ನು ನಾನು ಬರ್ಫಿಗೆ ಬಳಸ್ಕೊತೀನಿ. ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ಪು ಕಡಲೆಬೀಜ ತಗೊಂಡ್ರೆ ಅರ್ಧ ಕಪ್ಪು ಸಕ್ಕರೆ ಸರಿ ಹೋಗುತ್ತೆ. ಇದನ್ನು ಕರಗಿಸ್ಕೊಂಡು ಸ್ವಲ್ಪ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ, ಇವಾಗ ಕುದೀತಾ ಇದೆ. ಈ ಥರ ತಿರುಗಿಸ್ಕೊಳ್ಬೇಕು. ಸಕ್ಕರೆ ಎಲ್ಲ ನೀಟಾಗಿ ಕರಗಿಕೊಂಡು ಕುದಿಯುತ್ತೆ. ಒಂದು 10 ರಿಂದ 15 ನಿಮಿಷ ಕುದ್ದಿದ ಮೇಲೆ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಥರ ಬೀಳುತ್ತೆ. ಕೈನಲ್ಲಿ ಮುಟ್ಟಿದ್ರೆ ನಾವು ಈ ಥರ ಅಂಟುತ್ತೆ ಕೈಗೆ. ಮತ್ತು ಅಂಟ್ಕೊಂಡು ಸ್ವಲ್ಪ ಎಳೆ ಥರ ಬರೋ ಥರ ಆಗ್ತಾಯಿದೆ. ಕೈಗೆ ಅಂಟ್ತಾ ಇದೆ ನೋಡಿ. ಪೂರ್ತಿ ಎಳೆ ಬರೋದೆಲ್ಲ ಏನು ಬೇಕಿಲ್ಲ. ಇಷ್ಟು ಕೈಗೆ ಅಂಟೋ ಥರ ಬಂದರೆ ಸಾಕು. ಇವಾಗ ನಾನು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜದ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ಥರ ತಿರುಗಿಸ್ಕೊಂಡು ಸಿರಪ್ ಜೊತೆ ಪೌಡ್ರೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದೇ ಥರ ಮಿಕ್ಸ್ ಮಾಡ್ಕೊಬೇಕು ತಿರುಗಿಸ್ಕೊಂಡು. ನೋಡಿ, ಇಷ್ಟು ಮಿಕ್ಸ್ ಮಾಡಾದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರು ಹಾಗೆ 1 ಸ್ಪೂನ್ನಷ್ಟು ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುಗಿಸ್ಕೊಬೇಕು. ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಿದ್ರೆ ಬೆಟರು. ತಳ ಹಿಡಿಯೋದಿಲ್ಲ. ನೀಟಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಬೋದು. ನೋಡಿ, ಇದೇ ಥರ ಒಂದು 10 ಮಿನಿಟ್ಸು ತಿರುಗಿಸ್ಕೊಳ್ಬೇಕಾಗುತ್ತೆ. ತಿರುಗಿಸ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ ಗಟ್ಟಿ ಆಗಿದೆ. ಇಷ್ಟಾದರೆ ಸಾಕು ನಮಗೆ. ಗಟ್ಟಿ ಆಗಿದೆ ಮತ್ತು ತಳ ಬಿಡ್ತಾ ಇದೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಕಡೆ ಒಂದು ಬಟರ್ ಪೇಪರ್ ಮೇಲೆ ತುಪ್ಪನ ಹಚ್ಕೊಂಡಿದ್ದೀನಿ. ಅದ್ರ ಮೇಲೆ ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಇದೇ ಥರ ಇರಬೇಕು. ತುಂಬ ಗಟ್ಟಿ ಆಗಬಾರ್ದು. ಇದನ್ನು ಕವರ್ ಮೇಲೆ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಾಡ್ಕೊಳ್ಬೇಕು. ನಾವು ಹಿಟ್ಟೆಲ್ಲ ನಾದ್ತೀವಲ್ಲ ಆ ಥರ ಬರುತ್ತೆ. ಬಿಸಿ ಇರುತ್ತೆ. ಕೈನಲ್ಲೆಲ್ಲ ಮುಟ್ಟೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಕವರ್ನಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಾವು ನಾದೋ ಥರ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ಒಂದು 5 ಮಿನಿಟ್ಸು ಇದೇ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಬಿಸಿ ಇರೋವಾಗಲೇ. ತಣ್ಣಗಾದರೆ ಗಟ್ಟಿಯಾಗಿಬಿಡುತ್ತೆ. ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಬಿಸಿದ್ರಲ್ಲಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ.
ನೋಡಿ ಇವಾಗ ಒಂಥರ ಮುದ್ದೆ ಥರ ಶೇಪ್ ಬರ್ತಾ ಇದೆ, ಸ್ವಲ್ಪ ಗಟ್ಟಿನೂ ಸಹ ಆಗಿದೆ. ಇಷ್ಟು ಆದರೆ ಸಾಕು. ಇವಾಗ ನಾನಿದನ್ನು ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಈ ಥರ ಒಂದು ಸ್ವಲ್ಪ ಮೊದಲಿಗೆ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಲಟ್ಟಣಿಗೆ ಸಹಾಯದಿಂದ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಸ್ಮೂತಾಗಿ ನಿಧಾನವಾಗಿ ಲಟ್ಟಿಸ್ಕೊಬೇಕು, ತುಂಬ ಪ್ರೆಷರ್ ಹಾಕಿ ಫಾಸ್ಟಾಗಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ನೋಡಿ ನಾನಿಲ್ಲಿ ಈ ಥರ ಲಟ್ಸಿದ್ದೀನಿ. ಇಷ್ಟು ಆದಮೇಲೆ ಒಂದು ಚಾಕುವಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಸೈಡ್ನಲ್ಲಿರೋದನ್ನೆಲ್ಲ ತೆಗೆದುಬಿಡ್ತೀನಿ. ನಮಗೆ ಯಾವ ಶೇಪ್ ಬೇಕು, ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಬೋದು, ಯಾವ ಥರ ಬೇಕಾದ್ರೂ. ನಾನು ನಾರ್ಮಲ್ಲಾಗಿ ಸ್ಕ್ವಯರ್ ಶೇಪ್ ಬರೋ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸ್ವಲ್ಪ ನಿಧಾನವಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಹಾಳಾಗೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಕಟ್ಟಾಗಿದೆ, ಹಾಗೆ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಒಂದು ತೆಗೆದು ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಹಾಳಾಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಒಂದು 1/2 ಅವರಲ್ಲೆಲ್ಲ ಈ ಥರ ಮನೆಯಲ್ಲೇ ಬರ್ಫಿ ರೆಡಿ ಮಾಡ್ಕೊಳ್ಬೋದು. ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಎಲ್ರಿಗೂ ತುಂಬಾ ಖುಷಿ ಇರುತ್ತೆ. ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.